ವೀಕ್ಷಕರೇ, ಇಂದಿನ ವಿಷಯವನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಮುಂದಿನ ಲಕ್ಷ್ಮೀ ಸ್ತೋತ್ರ ಅಂದರೆ ಲಕ್ಷ್ಮೀ ನರಸಿಂಹ ಸ್ತೋತ್ರ ನಿಮಗೆ ಹಿಂದೆ ಹೇಳಿದ್ದೀನಿ, ಇವತ್ತು ಮುಂದುವರಿಸ್ತೀನಿ. ಇದುವರೆಗೂ ನೋಡಿದಂಥ ವಿಷಯಗಳನ್ನೆಲ್ಲ ನೀವು ನಮಗೆ ನೋಡಿದ್ದೀವಿ ಅನ್ನೋ ಭರವಸೆ ನಮಗೆ ಬರ್ತಾ ಇದೆ. ನೀವು ಚೆನ್ನಾಗಿ ನೋಡಿ ತಿಳ್ಕೊಳ್ಳಿ, ಇನ್ನೊಬ್ರಿಗೂ ಹೇಳಿ ಅಂತ ಹೇಳ್ತಾ ಮುಂದಿನ ವಿಷಯವನ್ನು ನಾವು ಮುಂದುವರ್ಸೋಣ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗಜವದನ ಗಣನಾಥ ಗೌರಿ ಹರತನಯ ಗುಣಾಲಯ, ಗಜವದನ ಗಣನಾಥ ಸಿದ್ಧಿವಿನಾಯಕ ಬುದ್ಧಿಪ್ರದಾಯಕ ವಿದ್ಯಾದಾಯಕ ಹೇ ಶುಭದಾಯಕ, ಗಜವದನ ಗಣನಾಥ. ಮುಂದಿನ ಶ್ಲೋಕ ಶಂಕರಾಚಾರ್ಯರು ರಚಿಸಿರ್ತಕ್ಕಂಥ 2ನೇ ಶ್ಲೋಕವನ್ನು ನೋಡೋಣ. ಬ್ರಹ್ಮೇಂದ್ರ ರುದ್ರ ಮರುದರ್ಕ ಕಿರೀಟ ಕೋಟಿ, ಸಂಘಟಿತಾಂಗ್ರಿ ಕಮಲಾಮಲ ಕಾಂತಿಕಾಂತ, ಲಕ್ಷ್ಮೀಲ ಸತ್ಕುಚ ಸರೋರುಹ ರಾಜಹಂಸ, ಲಕ್ಷ್ಮೀಂದ್ರ ಸಿಂಹ ಮಮ ದೇಹಿ ಕರಾವಲಂಬಂ. ಅದಕ್ಕೆ ಮುಂದಿನ ಅರ್ಥವನ್ನು, ಇದಕ್ಕೆ ತಾತ್ಪರ್ಯವನ್ನು ನೋಡೋಣ. ಬ್ರಹ್ಮ ಇಂದ್ರ ಶಿವ ವಾಯು ಸೂರ್ಯ ಕೋಟಿ ಕೋಟಿ ದೇವತೆಗಳು ನಮಿಸಲು ಬಂದಾಗ ಅವರ ರತ್ನಖಚಿತ ಕಿರೀಟಗಳ ಸಂಘರ್ಷಣೆಯಿಂದ, ಅವರು ದೇವರಿಗೆ ನಮಸ್ಕಾರ ಮಾಡ್ಕೊಳ್ಳೋಕ್ಕೆ ಬಂದಾಗ ಅವರ ಕಿರೀಟಗಳ ಸಂಘರ್ಷಣೆಯಿಂದ ಉಂಟಾದ ಬೆಳಕು ಹೇಗಿರುತ್ತೆ ಅಂದರೆ, ಕಾಂತಿ ಹೊಳೆಯುವ ಪವಿತ್ರ ಪಾದಪದ್ಮವಿರುವ, ಪವಿತ್ರ ಪಾದಪದ್ಮ ಇರತಕ್ಕಂಥ ದೇವರ ಚೆಲುವ ಲಕ್ಷ್ಮೀದೇವಿಯ ಶೋಭಾಯಮಾನವಾದ ಲಕ್ಷ್ಮಿ ಕೂಡ ಶೋಭಾಯಮಾನವಾದ ಸ್ತನಗಳೆಂಬ ಕಮಲಗಳಿಗೆ, ಆ ಸ್ತನಗಳು ಅಂತ ಇರ್ತಕ್ಕಂಥದಕ್ಕೆ ಕಮಲಗಳಿಗೆ ರಾಜಹಂಸನಾಗಿರ್ತಕ್ಕಂಥ ಹೇ ಲಕ್ಷ್ಮೀ ನನ್ನ ಉದ್ಧರಿಸು, ನನ್ನನ್ನು ಕಾಪಾಡು ಅಂತ ನಾವು ಶಂಕರಾಚಾರ್ಯರು ಆ ದೇವರನ್ನು ಭಜನೆ ಮಾಡಿದ್ದಾರೆ, ಅದನ್ನು ಕೇಳ್ಕೊಂಡಿದ್ದಾರೆ. ಅದು ನಾವೆಲ್ಲರೂ ಹಾಗೆ ಲಕ್ಷ್ಮೀ ನರಸಿಂಹನ್ನ ನಾವು ಭಜಿಸೋಣ ಅಂತ ಹೇಳ್ತಾ ಮುಂದಿನ ಯೋಗ ಸೂತ್ರಕ್ಕೆ ಪದಾರ್ಪಣೆ ಮಾಡೋಣ. ಮುಂದಿನ ಸೂತ್ರ, ಇದುವರೆಗೂ ಎಷ್ಟು ಸೂತ್ರ ಆಗಿದೆ? 21 ಆಗಿದೆ. ಮುಂದಿನ ಸೂತ್ರ 22ನೇದು. 22ನೇ ಸೂತ್ರಕ್ಕೆ ನಾವು ಹೋಗ್ತಾ ಇದ್ದೀವಿ. ಇದು ತುಂಬ ಚೆನ್ನಾಗಿದೆ, ಕೇಳಿ. ಮುಂದಿನ ಸೂತ್ರ ಮೃದು ಮಧ್ಯಾದಿ ಮಾತ್ರತ್ವ ತಥೋಪಿ ವಿಶೇಷ ಅನ್ನೋ ಸೂತ್ರ. ಅದು ಮೃದು ಮಧ್ಯಾದಿ ಮಾತ್ರತ್ವಾತ್ ತಥೋಪಿ ವಿಶೇಷ ಅಂತ ಅದು ಆ ಸೂತ್ರದ ಹೆಸರು. ಮತ್ತು ವಿಷಯ ಏನು ಅಂದರೆ ಮೃದುವಾದ, ಮಧ್ಯಮ.
ಅಧಿಮಾತ್ರತ್ವಾತ್ ಮತ್ತು ತೀವ್ರ ಅಥವಾ ಬಲಾಢ್ಯವಾಗಿರುವುದರಿಂದ ತಥಾ ಅದರಿಂದ ಅದಾದ ಮೇಲೆ ಅಪಿ ಕೂಡ ವಿಶೇಷ ವೈಶಿಷ್ಟ್ಯ ವ್ಯತ್ಯಾಸ ವಿಭಾಗಿಸುವುದು ಅನ್ನೋ ಅರ್ಥಗಳು ಬರುತ್ತೆ. ಅದಕ್ಕೆ ಅರ್ಥ ಮುಂದೆ ನೋಡೋಣ. ಅರ್ಥ ಪ್ರಯೋಗಿಸುವ ಸಾಧನದ ಸ್ವಭಾವಕ್ಕೆ ಅನುಗುಣವಾಗಿ ನಾವು ಯಾವುದನ್ನು ಉಪಯೋಗಿಸ್ತೀವೋ ಪ್ರಯೋಗ ಮಾಡ್ತೀವೋ ಆ ಸಾಧನ ಅಂದರೆ ಉಪಕರಣಕ್ಕೆ ಸಂಬಂಧಪಟ್ಟ ಅನುಗುಣವಾಗಿ ಅದನ್ನು ಯಾವುದನ್ನು ಮೃದು ಅಂದರೆ ಸಾಫ್ಟಾಗಿರೋದು, ನೈಸಾಗಿರೋದು, ಮುಟ್ಟಿದರೆ ಮಧ್ಯಮ ಆಗಿ ಅದು ಮೃದುವಾಗಿರಬೇಕು, ಮಧ್ಯಮ ಮತ್ತು ಮಧ್ಯಸ್ಥಿಕೆ ಮತ್ತು ತೀವ್ರ ಎಂಬುದಾಗಿ ಇನ್ನೂ ಸ್ವಲ್ಪ ಎಂಬುದಾಗಿ ಮತ್ತೆ ವಿಭಾಗಿಸಬಹುದು. ಅದನ್ನು ಮತ್ತೆ 3 ಭಾಗ ಮಾಡಬಹುದು. ಏನು ಅಂತೆ, ಯೋಗಿಯ ಪ್ರಗತಿಯ ವೇಗವನ್ನು ನಿರ್ಧರಿಸುವ, ಯೋಗಿ ಯಾವ ಪ್ರಗತಿಯನ್ನು ವೇಗವನ್ನು ನಿರ್ಧರಿಸ್ತಾನೆ. ಮತ್ತೊಂದು ಅಂಶ ಯಾವುದೆಂದರೆ, ಮತ್ತೊಂದು ಅಂಶ ಯಾವುದು ಅಂತ ಹೇಳಿದ್ರೆ, ತನ್ನ ಗುರಿಯನ್ನು ಮುಟ್ಟಲು ತಾನು ಯಾವುದಕ್ಕೆ ಹೋಗ್ತಾ ಇದ್ದೀನಿ ಅನ್ನೋ ಗುರಿ ಮುಟ್ಟಬೇಕಾದರೆ ಅವನು ಉಪಯೋಗಿಸುವ ಸಾಧನದ ಸ್ವಭಾವ, ಆ ಸ್ವಭಾವಕ್ಕೆ ತಕ್ಕಂತೆ ಅವನು ಗುರಿ ಮುಟ್ಟುತ್ತಾ ಹೋಗ್ತಾನೆ. ಮಾನವನು ತನ್ನ ಪ್ರಜ್ಞೆಯನ್ನು, ತನ್ನ ಜ್ಞಾನವನ್ನು ಅವಿದ್ಯೆಯ ಮಿತಿಗಳಿಂದ, ಅದೇ ಅಜ್ಞಾನದ ಮಿತಿಗಳಿಂದ ಬಿಡಿಸಿಕೊಂಡು ಆತ್ಮ ಸಾಕ್ಷಾತ್ಕಾರ ಪಡೆಯಲು, ತನ್ನಲ್ಲಿ ಸತ್ಯವನ್ನು ಹುಡುಕಬೇಕಾದರೆ, ಆತ್ಮ ಸಾಕ್ಷಾತ್ಕಾರ ಪಡಿಬೇಕಾದರೆ ಅನುಸರಿಸಬೇಕಾದ ಮಾರ್ಗದ ಯಾವ್ಯಾವ ಮಾರ್ಗವನ್ನು ಅನುಸರಣೆ ಮಾಡಬೇಕು. ಮುಖ್ಯ ತತ್ವಗಳನ್ನು ಮಾತ್ರ ಪತಂಜಲಿಯವರು ತಮ್ಮ ಅಷ್ಟಾಂಗ ಯೋಗದಲ್ಲಿ, ತಮ್ಮ 8 ಯೋಗಗಳಲ್ಲಿ ಅದ ಅಷ್ಟಾಂಗ ಯೋಗ ಅಂತ ಇದೆ, ಅದರಲ್ಲಿ ಅವರು ಸೂಚಿಸಿದ್ದಾರೆ. ಗುರಿಯನ್ನು ಮುಟ್ಟಲು ಸ್ಪಷ್ಟವಾಗಿ ನಿರೂಪಣೆ ಮಾಡಿರ್ತಕ್ಕಂಥ ತಾಂತ್ರಿಕತೆ ಅದು ಏನೇನು ಅದರಲ್ಲಿ ಇದೆ ತಂತ್ರ ಅನ್ನೋದನ್ನು ಈ ಯೋಗ ಪದ್ಧತಿಯಲ್ಲಿ ಇದೆ ಎಂಬುದು ನಿಶ್ಚಯ. ಅದು ನಮ್ಮ ಗುರಿ ಸಾಧಿಸಬೇಕಾದ್ರೆ ಏನೇನು ಅಂಶಗಳಿದೆ ಅನ್ನೋದು ಅದನ್ನು ನಿಜವಾಗ್ಲೂ ಅದನ್ನು ಕಂಡ್ಕೋಬೇಕು. ಆದರೆ ಈ ತಾಂತ್ರಿಕತೆಯ ವಿವಿಧ ಭಾಗಗಳು ಅಷ್ಟು ಕಟ್ಟುನಿಟ್ಟಾಗಿಲ್ಲ, ಅಷ್ಟೊಂದು ಕಟ್ಟುನಿಟ್ಟಾಗಿ ಪಾಲಿಸುವಂಥದ್ದು ಇಲ್ಲ. ಆದರೂ ಸಾಧಕನು ತನ್ನ ವೈಯಕ್ತಿಕ ಅಗತ್ಯಗಳು, ತನಗೆ ಬೇಕಾದ ಅಗತ್ಯಗಳನ್ನು ಸ್ವಭಾವ ಮತ್ತು ಅನುಕೂಲಗಳಿಗೆ, ತನ್ನ ಸ್ವಭಾವ ತನ್ನ ಅನುಕೂಲಗಳಿಗೆ ಅನುಸಾರವಾಗಿ ಅದಕ್ಕೆ ತಕ್ಕಾಗಿ ಅವುಗಳನ್ನು ಸ್ವಲ್ಪ ಮಟ್ಟಿಗೆ ಮಾರ್ಪಡಿಸಿಕೊಳ್ಳಲು ಅವಕಾಶವಿದೆ. ಅದನ್ನು ಬದಲಾವಣೆ ಮಾಡಿಕೊಳ್ಳುವಂಥ ಸಾಧ್ಯತೆ ಅವನಿಗಿದೆ. ಈ ಲೋಕದಲ್ಲಿ ವಿವಿಧ ವರ್ಗಗಳ ವ್ಯಕ್ತಿಗಳಿದ್ದಾರೆ, ಬೇರೆ ಬೇರೆ ರೀತಿಯ ವ್ಯಕ್ತಿಗಳು ಇದ್ದಾರೆ. ಇವರ ಅಂತಃಶಕ್ತಿ, ಇವರು ಮನೋಧಾರಾಢ್ಯ ಹೇಗಿರುತ್ತೋ ಮತ್ತು ಸಾಮರ್ಥ್ಯಗಳು, ಅವರ ಶಕ್ತಿ, ಅವರ ಮನಸ್ಸಿನ ಶಕ್ತಿ ಹೇಗಿದೆ ಭಿನ್ನವಾಗಿವೆ, ಬೇರೆ ಬೇರೆಯಾಗಿರುತ್ತೆ. ಇವರು ವಿಭಿನ್ನ ಮಾರ್ಗಗಳಲ್ಲಿ, ಬೇರೆ ಬೇರೆ ಮಾರ್ಗಗಳಲ್ಲಿ ಜೀವಿಸಿರುತ್ತಾರೆ, ಜೀವನ ಮಾಡ್ತಾ ಇರ್ತಾರೆ. ಇಂತಹ ವಿವಿಧ ಬೇರೆ ಬೇರೆ ವರ್ಗಗಳ ವ್ಯಕ್ತಿಗಳ ಆಧ್ಯಾತ್ಮಿಕ ಬೆಳವಣಿಗೆ, ಬೇರೆ ಬೇರೆ ಆಧ್ಯಾತ್ಮಿಕ ವ್ಯಕ್ತಿಗಳ ಬೆಳವಣಿಗೆಗಾಗಿ ನಿರ್ಮಿಸಲ್ಪಟ್ಟ
ಯೋಗ ಪದ್ಧತಿ ಬೇರೆ ಬೇರೆ ಆಗಿರುತ್ತೆ. ಬಹಳ ಕಟ್ಟುನಿಟ್ಟಾದ ಒಂದೇ ಬಗೆಯ ಶಿಸ್ತನ್ನು ಒಳಗೊಂಡಿದ್ದರೆ ಅದು ಹೆಚ್ಚು ಹೆಚ್ಚಾಗಿ ಉಪಯುಕ್ತ ಆಗಿರ್ತಾ ಇರಲಿಲ್ಲ ಮತ್ತು ಬಹುಕಾಲ ಉಳಿತಾ ಇರಲಿಲ್ಲ. ಪತಂಜಲಿಯವರ ಯೋಗ ಪದ್ಧತಿಯು ಪುರಾತನ ಕಾಲದಿಂದಲೂ ಉಳಿದುಕೊಂಡು ಬಂದಿದೆ. ಅದು ಉಳ್ಕೊಂಡು ಇವತ್ತಿಗೂ ಬಂದಿದೆ. ಯಾಕೆ? ಮತ್ತು ಬಹಳ ಉಪಯುಕ್ತವಾಗಿದೆ. ಅದರಿಂದ ತುಂಬ ಉಪಯೋಗವೂ ಇದೆ. ಇದಕ್ಕೆ ಕಾರಣವೇನೆಂದರೆ ಯೋಗಾಕಾಂಕ್ಷಿಯು ಇದನ್ನು ತನ್ನ ಬೆಳವಣಿಗೆಯ ಮಟ್ಟ ಮತ್ತು ಅಗತ್ಯಗಳಿಗೆ ತನಗೆ ತಕ್ಕಂತೆ ಈ ಯೋಗಾಭ್ಯಾಸನ ಅಂಶಗಳನ್ನು ತಕ್ಕಂತೆ ಅನ್ವಯಿಸಿಕೊಳ್ಳಬಹುದು. ತನಗಲ್ಲಿ ಹೇಗೆ ಅನಿಸುತ್ತೆ ಅದನ್ನು ಉಪಯೋಗ ಮಾಡಿಕೋಬಹುದು. ಮಾನವರಲ್ಲಿ ಅಡಗಿರುವ ಮಹಾರಹಸ್ಯವನ್ನು ಬಯಲು ಮಾಡಬೇಕೆಂಬ ಮಾನವನಲ್ಲಿರ್ತಕ್ಕಂಥ ಮಹಾರಹಸ್ಯವನ್ನು, ಒಂದು ಹುಟ್ಟಾದ ರಹಸ್ಯವನ್ನು ಬಯಲು ಮಾಡಬೇಕೆಂಬ ಸಾಮಾನ್ಯವಾದ ಗುರಿನ ಹೊಂದಿರುವ ಎಲ್ಲ ವ್ಯಕ್ತಿಗಳಿಗೂ ಅವರವರ ಅವಶ್ಯಕತೆಗಳಿಗೆ ಅನುಗುಣವಾದ ಬೋಧನೆಗಳನ್ನು ಇದು ಒಳಗೊಂಡಿದೆ. ಅವರವರಿಗೆ ಬೇಕಾದ ಬೋಧನೆಗಳು ಇದರಲ್ಲಿ ಒಳಗೊಂಡಿದೆ. ಅಂತಹ ವ್ಯಕ್ತಿಗಳು ತಮ್ಮ ಗುರಿಯನ್ನು ಮುಟ್ಟಲು ಅಗತ್ಯವಾದ ಪ್ರಯತ್ನ, ಅದಕ್ಕೆ ಬೇಕಾದಂಥ ಗುರಿಯನ್ನು ಮುಟ್ಟಲು ಅಗತ್ಯವಾದಂಥ ಪ್ರಯತ್ನ ಮಾಡಬೇಕು ಮತ್ತು ತ್ಯಾಗಗಳಿಗೂ ಸಿದ್ಧರಾಗಿರಬೇಕು. ಪ್ರಯತ್ನನ ಮಾಡಬೇಕು, ತ್ಯಾಗಕ್ಕೂ ಸಿದ್ಧರಾಗಬೇಕು. ಆದ್ದರಿಂದ ಈ ಯೋಗ ಪದ್ಧತಿಯಲ್ಲಿ ಒಂದು ನಿರ್ದಿಷ್ಟವಾದ ತಾಂತ್ರಿಕತೆ ಇದೆ. ಇದರಲ್ಲಿ ಒಂದು ತಿಳ್ಕೋಬೇಕಾದ ಒಂದು ಅಂಶ ಇದರಲ್ಲಿದೆ. ಕಟ್ಟುನಿಟ್ಟಾದ ಪದ್ಧತಿಯಲ್ಲಿರುವ ಅನಾನುಕೂಲಗಳು ಯಾವುವು? ಅದರ ಅನಾನುಕೂಲ ಯಾವುದೂ ಇಲ್ಲ. ಒಂದು ನಿರ್ದಿಷ್ಟ ಉದ್ದೇಶವನ್ನು, ನಮ್ಮ ಉದ್ದೇಶ ಸಫಲಗೊಳ್ಳಬೇಕಾದ್ರೆ ನಮ್ಮ ಉದ್ದೇಶ ಸಾಧಿಸಬೇಕಾದ್ರೆ ಅವಲಂಬಿಸುವ ಮಾರ್ಗದ ಬಗ್ಗೆ, ನಾವು ಯಾವ ಮಾರ್ಗನ ಅವಲಂಬನೆ ಮಾಡಬೇಕು ಅದನ್ನು ಕಂಡ್ಕೋಬೇಕು. ಅಂದರೆ ಈ ಪದ್ಧತಿಯಲ್ಲಿ ಸಾಕಾದಷ್ಟು ಸ್ವಾತಂತ್ರ್ಯ ಇದ್ದರೂ, ಇದರಲ್ಲಿ ಸಾಕಾದಷ್ಟು ಸ್ವಾತಂತ್ರ್ಯ ಇದೆ. ಆದರೂ ಇದು ವೈಜ್ಞಾನಿಕವಾಗಿ ರಚಿತವಾಗಿರುವುದರಿಂದ, ಅಂದರೆ ವೈಜ್ಞಾನಿಕವಾಗಿ ಇದು ರಚಿತ ಆಗಿದೆ. ಯೋಗನೂ ವಿಜ್ಞಾನ ಎರಡು ಸಂಬಂಧ ಇರೋದರಿಂದ ಸಾಧನೆಯಲ್ಲಿ ಎದುರಾಗ್ತಕ್ಕಂಥ ಸಮಸ್ಯೆಗಳನ್ನು ಬಗೆಹರಿಸಲು ಸ್ಪಷ್ಟವಾದ ತಾಂತ್ರಿಕತೆಯ ಮೇಲೆ, ಅದು ಸ್ಪಷ್ಟವಾದ ಒಂದು ತಾಂತ್ರಿಕತೆ ಅಂದರೆ ಆ ಒಂದು ರೀತಿ ಏನು ಹೇಳಿರುತ್ತೆ ವೈಜ್ಞಾನಿಕವಾಗಿ ಅನ್ನೋದನ್ನು ಆಧರಿತವಾಗಿದೆ. ಯೋಗ ಸಾಧನೆಯಲ್ಲಿ ಈ ತಂತ್ರಜ್ಞಾನವನ್ನು ನಾವೇನು ಮಾಡ್ತೀವಿ, ತಾಂತ್ರಿಕತೆಯನ್ನು ಒಳಗೊಂಡಿರುವುದರಿಂದ, ಈ ಒಂದು ತಾಂತ್ರಿಕತೆ ಒಳಗೊಂಡಿರೋದ್ರಿಂದ ವ್ಯಕ್ತಿಯ ಪ್ರಗತಿಯು ಅವನು ಯಾವ ಪ್ರಗತಿ ಸಾಧನವನ್ನು ಬಳಸುತ್ತಾನೆ, ಯಾವುದನ್ನು ಬಳಸ್ತಾನೆ ಎಂಬುದರ ಮೇಲೆ ಅವಲಂಬಿತವಾಗಿದೆ. ಅವನು ಯಾವ ಪದ್ಧತಿನ ಅವಲಂಬಿಸ್ತಾನೆ ಅನ್ನೋದು ಅದರ ಮೇಲೆ ನಿಂತಿರುತ್ತೆ. ಒಂದು ಸ್ಥಳವನ್ನು ಮುಟ್ಟಲು ನಾವು ಎಷ್ಟೇ ನಾವೊಂದು ಜಾಗಕ್ಕೆ ಹೋಗ್ಬೇಕಾದ್ರೆ ಎಷ್ಟೇ ಅರ್ಜೆಂಟ್ ಇದ್ರೂ, ಅದೇ ಕಾತುರವಾಗಿದ್ದರೂ, ನಮ್ಮ ಪ್ರಗತಿಯು ನಮ್ಮ ವಾಹನದ ಮೇಲೆ ಅವಲಂಬಿತವಾಗಿದೆ. ಒಂದು ಕಡೆ ಹೋಗಬೇಕಾದ್ರೆ ನಮ್ಮ ವಾಹನ ಅದಕ್ಕೆ
ಅವಲಂಬನೆ ಆಗಿರುತ್ತೆ. ಉದಾಹರಣೆಗೆ, ನಮ್ಮ ವಾಹನ ಎತ್ತಿನ ಗಾಡಿಯಾದರೆ ಪ್ರಗತಿ ನಿಧಾನ. ಎತ್ತಿನ ಗಾಡಿಯಲ್ಲಿ ಹೋದರೆ ನಿಧಾನವಾಗಿ ಹೋಗುತ್ತೆ. ಕಾರ್ ಆದರೆ ಬೇಗ ಹೋಗುವುದು. ಕಾರಾದರೆ ನಮ್ಗೆ ಎಷ್ಟು ಬೇಗ ಬೇಕೋ ಅಷ್ಟಕ್ಕೆ ನಾವು ನಮ್ಮ ವಾಹನನ ಮುಂದೆ ಓಡಿಸ್ತೀವಿ. ಅದಕ್ಕಿಂತ ಬೇಗ ಹೋಗಬೇಕು ಅಂದರೆ ಏರೋಪ್ಲೇನ್ ಆದರೆ ಇನ್ನೂ ಬೇಗ ತಲುಪಬಹುದು. ಇದು ಯೋಗದಲ್ಲೂ ಯಾವ ಪದ್ಧತಿ ಬೇಕೋ ಅದನ್ನು ನಾವು ಆರಿಸ್ಕೋಬೇಕು. ಯಾವ ಪ್ರಕ್ರಿಯೆಗಳಲ್ಲಿ ನಿಶ್ಚಿತವಾದ ತಾಂತ್ರಿಕತೆ ಯಾವುದು ನಮಗೆ ದೃಢವಾದ ಒಂದು ತಾಂತ್ರಿಕತೆ ಇರುತ್ತೋ, ಯಾವುದು ಇರಲ್ವೋ ಅಂತಹ ಪ್ರತಿಕ್ರಿಯೆಗಳಲ್ಲಿ ಸಾಧನದ ಪ್ರಶ್ನೆಯೇ ಏಳುವುದಿಲ್ಲ. ಅದರಲ್ಲಿ ಸಾಧನದ ಪ್ರಶ್ನೆ ಅದಕ್ಕೆ ಉಂಟಾಗೋದಿಲ್ಲ. ಉದಾಹರಣೆಗೆ, ಕೋಪದ ಆವೇಶದಲ್ಲಿ ಇರುವ ಮನುಷ್ಯನು, ಕೋಪದಲ್ಲಿರ್ತಾನೆ ಒಬ್ಬ ಮನುಷ್ಯ, ಅವನು ಶಾಂತನಾಗಲು ಬಯಸಿದರೆ, ನಾನು ಶಾಂತಿ ಪಡ್ಕೋಬೇಕು ಅಂತ ಬಯಸಿದರೆ ತನ್ನ ಮನೋಭಾವವನ್ನು ಬದಲಾಯಿಸಿಕೊಳ್ಳುವುದರ ಮೂಲಕ ತನ್ನ ಮನಸ್ಸನ್ನು ಆದಷ್ಟು ಬೇಗ ಶಾಂತ ಪರಿಸ್ಥಿತಿಗೆ ತಂದುಕೊಳ್ತಾನೆ. ಕ್ಷಣ ಮಾತ್ರದಲ್ಲಿ ತನ್ನ ಸಾಮಾನ್ಯ ಸ್ಥಿತಿಗೆ ಹಿಂದಿರುಗುವುದು, ತನ್ನ ಸಾಮಾನ್ಯ ಸ್ಥಿತಿಗೆ ಬಂದುಬಿಡ್ತಾನೆ. ಆ ಕೋಪ ಬೇಗ ಬಿಟ್ಟುಬಿಡ್ತಾನೆ, ಶಾಂತನಾಗ್ತಾನೆ. ಕೆಲವು ಯೋಗ ಪದ್ಧತಿಗಳು ವಿಸ್ತಾರವಾದ ತಾಂತ್ರಿಕತೆಯನ್ನು, ಅಂದರೆ ವಿಶಾಲವಾದ ತಾಂತ್ರಿಕತೆ ಅದಕ್ಕೆ ಅಳವಡಿಸ್ತಿರ್ತಾರೆ. ಯಾವುದು ಅಂದರೆ ಯಾವುದು ಒಳಗೊಂಡಿಲ್ಲ ಇದಕ್ಕೆ. ಪತಂಜಲಿಯವರು ಮುಂದಿನ ಸೂತ್ರದಲ್ಲಿ ಆತ್ಮಾರ್ಪಣೆಯ ಮೇಲೆ ಅವಲಂಬಿತವಾಗಿರುವ, ಅಂದರೆ ದೇವರಿಗೆ ಶರಣಾಗುವಂಥದ್ದು ಆತ್ಮಾರ್ಪಣೆ ಅಂದರೆ ಅವಲಂಬಿತವಾಗಿರುವ ಅಂತಹ ಒಂದು ಪಥವನ್ನು ಸೂಚಿಸಿದ್ದಾರೆ. ಅದೇ ಮುಂದೆ ದೇವರಿಗೆ ತಮ್ಮನ್ನು ತಾವು ಅರ್ಪಣೆ ಮಾಡಿಕೊಳ್ಳುವ ಒಂದು ಪದ್ಧತಿಯನ್ನು ಅವರು ಹೇಳಿದ್ದಾರೆ. ಇಂತಹ ಪಥವನ್ನು ಅನುಸರಿಸುವಾಗ ಯಾವ ತಾಂತ್ರಿಕತೆಯೂ ಇಲ್ಲದಿರುವುದರಿಂದ, ಯಾವ ತಾಂತ್ರಿಕತೆ ಅದಕ್ಕೆ ಬೇಕಿಲ್ಲ. ಯಾವ ವಿಜ್ಞಾನನ ದೇವರಿಗೆ ನಾವು ಶರಣಾಗಬೇಕಾದ್ರೆ ಯಾವ ಒಂದು ವಿಜ್ಞಾನವೂ ಬೇಡ, ನಮ್ಮ ಮನಸ್ಸೇ ಅದಕ್ಕೆ ಇಲ್ಲದಿರುವುದರಿಂದ ಸಾಧಕನ ಪ್ರಗತಿಯು ಒಂದು ಮುಖ್ಯವಾದ ಮೂಲಭೂತ ಮನೋಭಾವ ಅಥವಾ ಮಾನಸಿಕ ಪ್ರಕ್ರಿಯೆಯ ಮೇಲೆ ಅವಲಂಬಿತವಾಗಿದೆ. ಮನೋಭಾವ ಮತ್ತು ಮನಸ್ಸಿನ ಪ್ರಕ್ರಿಯೆ ಮೇಲೆ ಅದು ಅವಲಂಬಿತವಾಗಿರುತ್ತೆ. ಅವಲಂಬಿತವಾಗಿದೆ. ಈ ಮನೋಭಾವ ಅಥವಾ ಮನಸ್ಸು ಪ್ರಶ್ನೆಯಲ್ಲಿ ಮಾನಸಿಕ ಪ್ರಕ್ರಿಯೆಯಲ್ಲಿ ಅಂತರ್ಗತವಾಗಿರುವ, ನಮ್ಮಲ್ಲೇ ಇರತಕ್ಕಂಥ ಅಂತರ್ಗತ ಮನಸ್ಸಿನ ಹೃದಯದಲ್ಲಿ ಇರತಕ್ಕಂಥ ಶಕ್ತಿಯ ಮೂಲಕವೋ ನಮ್ಮ ಸಾಮರ್ಥ್ಯವೋ ಅಥವಾ ಜಪ ಮುಂತಾದ ಜಪಗಳು, ತಪಸ್ಸು ಇಂಥದ್ರಲ್ಲಿ ಬೇರೆ ಸಾಧನಗಳ ಮೂಲಕವೋ ಪ್ರಗತಿಯನ್ನು ಸಾಗಿ ಎಷ್ಟು ಬೇಕಾದರೂ ತೀವ್ರ ಮಾಡಿಕೊಳ್ಳಬಹುದು. ಜಪದ ಮೂಲಕ, ಧ್ಯಾನದ ಮೂಲಕ ನಮ್ಮ ದೇವರನ್ನು ನಾವು ಪಡ್ಕೋಬಹುದು. ಈ ಸೂತ್ರದಲ್ಲಿ ಪತಂಜಲಿಯವರು ತಾಂತ್ರಿಕತೆಯನ್ನು ಒಳಗೊಂಡಿರುವ ಸಾಧನಗಳನ್ನು, ಇದರಲ್ಲಿ ಒಳಗೊಂಡಿರತಕ್ಕಂಥ ಸಾಧನವನ್ನು ಏನಂತ ಕರೆದಿದ್ದಾರೆ ಅಂದರೆ ಮೃದು, ಮಧ್ಯಮ ಮತ್ತು ತೀವ್ರ ಎಂದು 3 ವರ್ಗಗಳನ್ನು ವಿಂಗಡಿಸಿದ್ದಾರೆ. 3 ಭಾಗನ ಮಾಡಿದ್ದಾರೆ, ಮೃದು, ಮಧ್ಯಮ ಮತ್ತು ತೀವ್ರ ಅಂತ. ಈ 3ರಲ್ಲಿ ಯಾವ ವರ್ಗದ ಸಾಧನವನ್ನು ಸಾಧಕನು ಅವಲಂಬಿಸುತ್ತಾನೋ, ಯಾವ ವರ್ಗದವನಿಗೆ ಬೇಕೋ ಅದನ್ನು ಪಡ್ಕೋಬೋದು, ಅದನ್ನು ಅಭ್ಯಾಸ ಮಾಡ್ಬೋದು. ಅದಕ್ಕನುಗುಣವಾದ ಪ್ರಗತಿಯನ್ನು ಸಾಧಿಸುತ್ತಾನೆ. ನಿಧಾನ ಆದರೆ ನಿಧಾನ ಇರುತ್ತೆ, ಬೇಗ ಅಂದರೆ ಬೇಗ ಆಗುತ್ತೆ. ಅಂಥ ಒಂದು
ವರ್ಗವನ್ನು ಅವನು ಆರಿಸ್ಕೊಂಡು ತನ್ನ ಸಾಧನೆಯನ್ನು ಮುಂದುವರಿಸಬಹುದು. ಇದು ಈ ವಿಷಯನ ಇಲ್ಲಿಗೆ ಮುಕ್ತಾಯ ಮಾಡ್ತಾಯಿದ್ದೀನಿ ವೀಕ್ಷಕರೇ. ಇಷ್ಟನ್ನೆಲ್ಲ ಕೇಳಿದ್ದೀರಿ, ಮುಂದೇನು ಕೇಳ್ತೀರಾ ಅಂತ ಹೇಳ್ತಾ ಇದನ್ನ ವಿಷಯವನ್ನು ಮುಗಿಸ್ತಾ ಇದ್ದೀನಿ. ಕಾದಿರುವಳು ಶಬರಿ ಶ್ರೀರಾಮ ಬರುವ ನಿಂದು ತನ್ನ ಪೂಜೆ ಗೊಳುವನೆಂದು ಕಾದಿರುವಳು ಶಬರಿ